ನಮಸ್ಕಾರ ವೀಕ್ಷಕರೇ. ರಾಘವೇಂದ್ರ ಚಿತ್ರವಾಣಿ ಎನ್ನುವಂಥ ಒಂದು ಸಂಸ್ಥೆ, ಕನ್ನಡದ ಪ್ರಪ್ರಥಮ ಪ್ರಚಾರಕರ್ತರಾದ DV ಸುಧೀಂದ್ರ ಅವರು ಸ್ಥಾಪನೆ ಮಾಡಿದಂತಹ ಸಂಸ್ಥೆ ಇದೀಗ 49ನೇ ವರ್ಷದ ವಾರ್ಷಿಕೋತ್ಸವ ಮತ್ತು 24ನೇ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಿತ್ತು. ಇತ್ತೀಚೆಗೆ ಈ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆವೇರಿದೆ. ಸೊಸೆ ತಂದ ಸೌಭಾಗ್ಯ ಚಿತ್ರದ ಮೂಲಕ PRO ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ಸುಧೀಂದ್ರ ಅವರ ಈ ಸಂಸ್ಥೆ ಈ ವರ್ಷದಲ್ಲಿ ಕೂಡ ಅನೇಕ ಸಿನಿಮಾ ಸಾಧಕರಿಗೆ ಮತ್ತು ಹಿರಿಯ ಪತ್ರಕರ್ತರಿಗೆ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಸಿದೆ. ನಿರ್ಮಾಪಕರಾದ ಶ್ರೀಮತಿ ಮೀನಾಕ್ಷಿ KV ಜಯರಾಮ್ ಇವರಿಗೂ ಮತ್ತು ಹಿರಿಯ ಪತ್ರಕರ್ತರಾದ KJ ಕುಮಾರ್ ಅವರಿಗೂ ಈ ಸಾಲಿನ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇದಲ್ಲದೆ ಹಿನ್ನೆಲೆ ಗಾಯಕಿಯಾದ ಅನುರಾಧ ಭಟ್, ನಿರ್ದೇಶಕ ಓಂ ಪ್ರಕಾಶ್ ರಾವ್, ಹಿರಿಯ ನಟಿ ರೇಖಾ ದಾಸ್, ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಸೇರಿದಂತೆ ಹಲವಾರು ಗಣ್ಯರಿಗೆ ಈ ವರ್ಷ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯಿಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಆ ಒಂದು ಕಾರ್ಯಕ್ರಮದ ಚಿತ್ರೀಕರಣವನ್ನು ನೀವು ನೋಡಬಹುದು. ಒಂದು ಹೇಳಕ್ಕೆ ಬಯಸ್ತೀನಿ. ಈ ಪ್ರಶಸ್ತಿ ವಿನಾಯಕರಾಮ್ ಅವರು ಗೀತ ರಚನೆಗೆ ಶುರು ಮಾಡಿದ್ರು. ರಾಘವೇಂದ್ರ ಚಿತ್ರವಾಣಿ 2ನೇ ಸರಿ ನೀವು ಪ್ರಶಸ್ತಿ ಪಡಿತಾ ಇದ್ರಿ. ಆದ್ರೆ ಇವತ್ತು ಅಚಾನಕ್ PG ಶ್ರೀನಿವಾಸ ಮೂರ್ತಿ ಅವರು ಶ್ರೀಮತಿ ಅವರು ತೀರ್ಕೊಂಡು ಸುಮಾರು 12 ದಿವಸ ಆಯ್ತು. ಐ ಥಿಂಕ್ ಇವತ್ತೇ ನಂಗೆ ಮೊನ್ನೆ ಶಶಿ ಫೋನ್ ಮಾಡಿದ್ರು, ವೈಕುಂಠ ಸಮಾರಾಧನೆ ಬರ್ಬೇಕು ಅಂದ್ರು. ಬಟ್ ನಾನು ಅವ್ರಿಗೇನು ಹೇಳಕ್ ಹೋಗಿಲ್ಲ, ಅವ್ರು ಇರ್ತಾರೆ ಅಂತ ಹೇಳಿ. ಅದೊಂದು ಹೇಳ್ಬೇಕಾಯ್ತು, ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ, ನಮ್ಮ ಪತ್ರಕರ್ತರ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ. ಹಾಗಾಗಿ PG ಶ್ರೀನಿವಾಸ ಮೂರ್ತಿ ಹೆಸರು ತಗೊಳ್ತಿರೋ ಪ್ರಶಸ್ತಿ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಅವರ ಮೊದಲನೇ ಸಿನಿಮಾದ ನಿರ್ಮಾಪಕಿ ನಮ್ಮ ಮೀನಾಕ್ಷಿ ಜಯರಾಮ್ ಅವರು ಮೊದಲಿಗೆ ಅವಕಾಶ ಕೊಟ್ಟಂತಹ ಅನ್ನದಾತೆ ಗಾಜಿನ ಮನೆ ಸಿನಿಮಾಗೆ. ಸೊ ಇದು ಭಾಗ್ಯವಯ್ಯ ಅನ್ನೋ ಭಾವನೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ರಾಘವೇಂದ್ರ ಚಿಂತೀನಿ ಅಂದ್ರೆ ಇಲ್ಲೆಲ್ಲ ನಿಮ್ಮ ಆಫೀಸ್ ನೋಡ್ಬೇಕು ಬರ್ತೀನಿ ಅಂದ್ರು. ಬಂದ್ರು ನನ್ನ ಆಫೀಸ್ಗೆ ಬಂದು, ಒಂದ್ ಸಿನಿಮಾ ಮಾಡ್ತೀರಾ ಹೇಳಿ ಸರ್, ನಾವೊಂದ್ ಸಿನಿಮಾ ಮಾಡೋಣ, ನೀವು ನಿರ್ದೇಶನ ಮಾಡಿ. ಚೆನ್ನಾಗಿದೆ, ಒಂದ್ ಕತೆ ಮಾಡಿ ಫಸ್ಟ್. ಸರಿ ಸರ್, ನನ್ನ ತಲೆಯಲ್ಲಿ ಒಂದಿದೆ ಹೇಳಿ ಸರ್. ಟೈಟ್ಲು ಕರಿ ಗಂಡ ಬಿಳಿ ಹೆಂಡತಿ. ಸೀರಿಯಸ್ ಆಗಿ ನಮ್ಗೆ ಇದು ಒಂಥರ ಏನ್ ಸರ್ ಫನ್ ಆಗಿದೆ. ಇಲ್ಲ, ಫನ್ ತುಂಬಾ ತಮಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ. ಆರ್ಟಿಸ್ಟ್ ಯಾರು ಸರ್? ಕರಿಬಸವಯ್ಯ, ಭಾವನಾ ಅವ್ರಿಬ್ಬರನ್ನ ಕಾಂಬಿನೇಷನ್ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ. ಸರಿ ಸರ್ ಅಂದೆ. ಆಮೇಲೆ ತುಂಬಾ ದಿವಸಗಳ ನಂತರ ಬೇರೆ ಬೇರೆ ರೀತಿ ಬೆಳವಣಿಗೆ ಎಲ್ಲ ಆಗ್ಲಿಲ್ಲ. ಯಾವಾಗ್ಲೂ ಈ ತರದ್ದು. ಆಮೇಲೆ ಅವರು ನಮ್ಮ ಸಿನಿಮಾದ ಪ್ರಮೋಷನ್ ಅಲ್ಲಾಗ್ಲಿ ಪ್ರತಿಯೊಂದರಲ್ಲೇ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಎಲ್ಲವೂ ನೆನಪಾಗುತ್ತೆ. ಇನ್ನು ಈ ಸಿನಿಮಾದ ನನ್ನ ನಿರ್ದೇಶಕರು ಬಂದಿದ್ದಾರೆ, ಶ್ರೀನಿವಾಸರಾಜ್ ಅವ್ರ ಜೊತೆ. ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ. ಅವ್ರಿಗೂ ನನ್ಗೊಂದು ಕಾಂಪಿಟೇಷನ್ ಇತ್ತು. ನಾವ್ ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಒಂದು ಹಾಡು ವರ್ಕೌಟ್ ಆಗ್ತಾ ಇಲ್ವಲ್ಲ. ಅಲ್ಲ ಗುರು, ದಂಡು ಬಾಳ್ಯ ಸಿನಿಮಾ ಮಾಡ್ಬಿಟ್ಟು ಹಾಡು ವರ್ಕೌಟ್ ಆಗ್ತಾ ಇಲ್ಲ ಅಂದ್ರೆ ನಾನೇನು ಹಿಂಗೆ ಹೇಳ್ತಿದ್ದೆ. ಅದು ಸರಿಯಾಗಿ ಇಂಥದ್ದೊಂದು ಸಿನಿಮಾ ಬಂತು. ದ್ವಾಪರ ಹಾಡು ಅಷ್ಟು ದೊಡ್ಡ ಯಶಸ್ಸಾಗಿತ್ತು. ಅರ್ಜುನ್ ಜನ್ಯ ಮತ್ತು ನಮ್ಮ ಡೈರೆಕ್ಟರ್ ಶ್ರೀನಿವಾಸರಾಜು ಇಡೀ ಚಿತ್ರತಂಡಕ್ಕೆ ಇದನ್ನ ಈ ಪ್ರಶಸ್ತಿಯ ಹಿರಿಮೆಯ ಅವ್ರಿಗೂ ಕೂಡ ಸಲ್ಲಲಿ ಅಂತ ಬಯಸ್ತೀನಿ. ಇನ್ನು ಹೆಚ್ಚು ಜಾಸ್ತಿ ಮಾತಾಡೋದನ್ನ ಗೊತ್ತಿಲ್ಲ. ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂತೇಳಿ ತಗೊಂಡಿದ್ದೆ. ಮತ್ತೆ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇವತ್ತು ಕೂಡ ಅವರ ಕೈಯಿಂದ ತಗೋತಿದ್ದೀನಿ. ಇದು ನನಗೆ ಹೆಮ್ಮೆ. ಯಾಕೆಂದ್ರೆ ತುಂಬಾ ಜನ ತುಂಬಾ ಕಷ್ಟಪಟ್ಟು ಸಿನಿಮಾಗೆ ಬೇರೆ ಬೇರೆ ರೀತಿ ಅಲ್ಲದು, ಗಾಂಧಿನಗರ ಕಲದು ಏನೆಲ್ಲ ಕಷ್ಟಪಡ್ತಾರೆ. ನನಗೆ ಬಹಳ ಸುಲಭವಾಗಿ ಸಿಕ್ಕಂತ ತುತ್ತು ಇದು ಅಂತಲೇ ಹೇಳ್ಬೇಕು. ಎಲ್ಲ ಪಾರ್ಕಲ್ಲಿ ಮೂಲೆಯಲ್ಲಿ ಓದ್ಕೊಂಡು ಪುಸ್ತಕಗಳು ಓದ್ಕೊಂಡು ಕೂತಿದ್ದವನ್ನ ಗುರುತಿಸಿ ನನ್ನನ್ನ ಸಿನಿಮಾ ಕರ್ಕೊಂಡ್ ಬಂದವರು KV ಜಯರಾಮ್ ಅವರು. ಅವ್ರ ಜೊತೆ ಸುಮಾರು 1994-95 ಇಂದ ಇಡೀ ಸಿನಿಮಾ 2000ನೇ ಇಸ್ವಿ ಬಿಡುಗಡೆ ಆಯ್ತು, ಗಾಜಿನ ಮನೆ. ಆದ್ರೆ ಆ ಸಿನಿಮಾದ ಪ್ರಯಾಣ 5 ವರ್ಷದ ಪ್ರಯಾಣ ಅವ್ರ ಜೊತೆ. ಅವರು ಎಷ್ಟು ನಮ್ಗೆ ನಾಲೆಡ್ಜ್ ಕೊಟ್ಟಿದ್ದಾರೆ. ಅವರು ರಾಜ್ ಕಪೂರ್ ಅವರ ಬಹಳ ದೊಡ್ಡ ಅಭಿಮಾನಿ ಆಗಿದ್ರು.
ಎಡಿಟಿಂಗ್ ಸೆನ್ಸ್ ಆಗಲಿ, ಸಿನಿಮಾ ನಿರ್ದೇಶನದ ಬಗ್ಗೆ ಚರ್ಚೆ, ದಿನವೂ ಚರ್ಚೆ, ಪ್ರತಿನಿತ್ಯ ಚರ್ಚೆ, ಕಾದಂಬರಿಗಳ ಬಗ್ಗೆ ಚರ್ಚೆ. ಒಡನಾಟದ ಬಗ್ಗೆ ವೆಂಕಟೇಶ್ ಅವರು ಮಾತಾಡ್ತಾ ಡಿ ವಿ ಸುಧೀಂದ್ರರಾವ್ ಕಾಲದವರು ಅಂತ ನನಗೆ ಅಂದರು. ಆದರೆ ಅವರು ಅಷ್ಟು ವಯಸ್ಸು ನನಗಾಗಿಲ್ಲ. ಅದು ನನ್ನ ಮೊದಲನೇ ನಿರ್ಮಾಣದ ಚಿತ್ರಕ್ಕೆ ಅವರೇ PR ಕ್ಲಾರಿಫಿಕೇಶನ್ ಕೊಟ್ಬಿಟ್ಟೆ. ಅಂದ್ರೆ ಆ ಒಂದು ಅವಿನಾಭಾವ ಸಂಬಂಧ ನಮ್ಮ ಡಿ ವಿ ಸುಧೀಂದ್ರ ಸಾಹೇಬ್ರ ಜೊತೆನಲ್ಲಿ. ನನಗೆ ಫಸ್ಟು PR ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನು ಜನರಲ್ ಆಗಿ ಮಾತಾಡ್ತಾ ಹೀಗೆ ಅಂತ ಅವಾಗ ಗೊತ್ತಾದದ್ದು, ಒಬ್ಬ ಹೊಸದಾಗಿ ನಿರ್ಮಾಣ ಮಾಡಕ್ಕೆ ಬರ್ತಕ್ಕಂಥ ನಿರ್ಮಾಪಕನಿಗೆ ಪತ್ರಕರ್ತನಿಗೆ ಒಂದು ಸಂಬಂಧದ ಕೊಂಡಿಯಾಗಿ ಇವರು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ಟೂರಿಸ್ಟ್ ಹೋಟ್ಲಲ್ಲಿ ಕೂರಿಸ್ಕೊಂಡು ನನ್ನನ್ನು ಸರಿ ಸುಮಾರು ಒಂದು 5 ನಿಮಿಷಗಳ 10 ನಿಮಿಷಗಳ ಕಾಲ ಎಲ್ಲ ಸುಭಿಕ್ಷವಾಗಿ ಬಿಡಿಸಿ ಹೇಳಿದ್ರು. ನಾನು ಈ ಹಿಂದೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಮಾತು ಹೇಳಿದ್ದೆ. ಅವರ ನಡವಳಿಕೆ ನಮ್ಮ ಜೊತೆಯಲ್ಲಿ ಯಾವ ರೀತಿ ಇತ್ತು ಅಂದರೆ, ಅವರು ಯಾವ ಒಂಥರ ಏನಪ್ಪ ಅಂದ್ರೆ ಅವ್ರಿಗೆ ನನಗೆ ಇನ್ನ ಚಿಕ್ಕ ಹುಡುಗ ಅಂದರೆ ಸಣ್ಣ ವಯಸ್ಸಲ್ಲೇ ನಿರ್ಮಾಪಕ ಆಗ್ಬಿಟ್ಟಿದ್ಯಾ, ಸೊ ಹಿಂಗಾಗಿ ನಿನ್ಗೆ ಎಲ್ಲದೂ ಒಳ್ಳೇದಾಗಬೇಕು ಅನ್ನೋ ಒಂದು ಇದರಲ್ಲೇನೆ ನನಗೆ ಆಶೀರ್ವಾದ ಮಾಡ್ಕೊಂಡೇ ಇದ್ರು. ಅಚಾನಕ್ಕಾಗಿ ನನಗೆ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಮೆಸೇಜ್ ಬಂತು ಅವರು ಇಲ್ಲ ಅಂತ. ಆ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ದೊಡ್ಡ ಮಳೆ ಬರ್ತಾ ಇತ್ತು. ನಾನು ಕೂತ್ಕೊಂಡು ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದೆ. ಮಾತಾಡಿದ ಪ್ರಕಾರ ನನಗಿನ್ನ 5,600 ರೂಪಾಯಿ ಹಣ ನಾನು ಅವ್ರಿಗೆ ಕೊಡಬೇಕಾಗಿತ್ತು. ಅದನ್ನ ನನ್ನ ಮಳೆ ಬರ್ತಾ ಇದ್ದೆ, ಕಾರ್ ಇಲ್ಲ, ನನ್ನ ತಂದೆಯವ್ರ ಕಾರ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಹೇಳಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಅಮೌಂಟ್ನ ಹಾಕಿ ಒಂದು ಜರ್ಕಿನ್ ಹಾಕೊಂಡು ಒಳಗೆ ಇಟ್ಕೊಂಡು ಚಾಮರಾಜಪೇಟೆಗೆ ಬಂದು ವೆಂಕಟೇಶ್ಗೆ ಹೇಳ್ಬಿಟ್ಟು ಕೊಟ್ಟೆ. ವೆಂಕಟೇಶ್ ನನಗೆ ನನಗಿದು ಬ್ಯಾಲೆನ್ಸ್ ಇತ್ತು, ದಯವಿಟ್ಟು ಇದನ್ನ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು, ಆಮೇಲೆ ಇದೇ ನಾನು ಎಕ್ಸ್ಟ್ರಾ ಕೊಡ್ತಾ ಇರೋದು ಅಂತ ತಿಳ್ಕೊಳಕ್ ಹೋಗ್ಬೇಡಿ, ಮಾತಾಡಿದ್ರಲ್ಲಿ ಏನು ಮಾತಾಡಿದ್ರು ಅದ್ರಲ್ಲಿ ಕಡಿಮೆ ಕೊಟ್ಟಿದ್ದೆ, ಅದ್ರ ಬ್ಯಾಲೆನ್ಸ್ ಇತ್ತು ತಗೊಂಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಅಂದರೆ ಅವರ ಒಂದು ನಿರ್ಮಾಪಕರ ಜೊತೆಲಿದ್ದಂಥ ಸಂಬಂಧ ಏನಿತ್ತಲ್ಲ, ಅದು ತುಂಬ ಒಂಥರ ಆತ್ಮೀಯತೆಯಿಂದ ಇತ್ತು. ಅಷ್ಟೇ ಜೊತೆಯಲ್ಲಿ ವ್ಯವಸ್ಥಿತವಾಗಿತ್ತು. ನಾನು ಈ ವೇದಿಕೆಯಲ್ಲಿ ಇವತ್ತು ಹೆಚ್ಚಿಗೆ ಮಾತಾಡ್ದೇನೆ ಪ್ರಭಾಕರ್ ಸಾಹೇಬ್ರಿಗೆ ಒಂದು ಸಣ್ಣ ಮನವಿ ಅಂತ ಬೇಕಾದ್ರೂ ಅನ್ಕೊಳ್ಳಿ. ಮನವಿನೇ. ಚಿತ್ರರಂಗದ ಎಲ್ಲ ಆಯಾಮದಲ್ಲೂ ಕೂಡ ಅವಾರ್ಡ್ಗಳು ಬರ್ತಾ ಇದ್ದಾವೆ. ರಾಜ್ಯ ಸರ್ಕಾರದಿಂದ ಅವಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಸತತವಾಗಿ ಒಂದು ಸಿನಿಮಾ ಮತ್ತೆ ನಿರ್ಮಾಪಕರು ಮತ್ತೆ ತಾಂತ್ರಿಕ ವರ್ಗದವರು, ನಿರ್ದೇಶಕರು, ಕಲಾವಿದರು ಪ್ರತಿಯೊಬ್ಬರನ್ನೂ ಪ್ರಚುರಪಡಿಸಿ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂತಹ ಒಂದು ಬ್ರಿಡ್ಜು, ಒಂದು ವ್ಯವಸ್ಥೆ ಇತ್ತು ಅಂದರೆ ಅದು ಪತ್ರಿಕಾ ಸಂಪರ್ಕ ಅಧಿಕಾರಿಗಳು. ಯಾಕೆ ಸಂಪರ್ಕ ಅಧಿಕಾರಿಗಳಿಗೂ ಕೂಡ ಒಂದು ಅವಾರ್ಡನ್ನು ತಾವು ಕೊಡೋದಕ್ಕೆ ಶಿಫಾರಸು ಮಾಡಬಾರ್ದು? ನೀವು ಅಂದ್ರೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಇರೋದ್ರಿಂದ ನಾನು ಒಂದು ಬೇಡಿಕೆ, ಬಹಳಷ್ಟು ಜನ PROಗಳು ಇವತ್ತಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಅಟ್ಲೀಸ್ಟ್ ಈಗ ನೋಡ್ರಿ 26-27 ವರ್ಷಗಳ ಕಾಲ ಸತತವಾಗಿ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದು ಈ ರೀತಿಯಾದಂಥ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂಥದ್ದು. ಈಗ ಈ ಮಿನರಲ್ ವಾಟರ್ಗೆ ಆಕ್ಚುಲಿ ಬಿಸ್ಲೇರಿ ಅಂತಾರಲ್ಲ, ಬಿಸ್ಲೇರಿ ಬಂದು ಮಿನರಲ್ ವಾಟರ್ ಹೆಸರು ಬಂದು ಫಸ್ಟ್ ಕಂಪನಿ ಹೆಸರು ಬಿಸ್ಲೇರಿ. ಹಂಗೆ PRO ಅಂದ ತಕ್ಷಣ ಯಾರು ಅಂದ್ರೆ ವೆಂಕಟೇಶ್, PRO ಅಂದ್ರೆ ಯಾರು ಅಂದ್ರೆ ಸುಧೀಂದ್ರ, ಅದು ಬಂದ್ಬಿಟ್ಟಿದೆ. ಸೊ ಹೀಗಾಗಿ ನಾನು ಪ್ರಭಾಕರ್ ಸಾಹೇಬ್ರನ್ನ ದಯಮಾಡಿ, ನಾವು ಬೇಕಾದ್ರೆ ವಾಣಿಜ್ಯ ಮಂಡಳಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಇವ್ರ ಕಡೆಯಿಂದ, ಕಲಾವಿದರ ಸಂಘದಿಂದ, ರಾಟ್ಲೇನವ್ರ ಕಡೆಯಿಂದ, ನಿರ್ಮಾಪಕರ ಸಂಘದಿಂದ ನಾನು ಕೂಡ ಕಾಗದವನ್ನು ಕೊಡ್ತೀನಿ. ಸಂಪರ್ಕ ಅಧಿಕಾರಿಗಳಿಗೆ ದಯಮಾಡಿ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದಕ್ಕೆ. ಆಮೇಲೆ ನಾನು ಇನ್ನೂ ಒಂದು ತಮಗೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಗದ ಕೊಡಬೇಕು ಅಂತೇಳಿ ಅಂತ. ಅವಾರ್ಡ್ ಕಮಿಟಿಗಳಲ್ಲಿ ಸರ್, ಅವಾರ್ಡ್ ಕಮಿಟಿಗಳು ಮತ್ತೆ ಪ್ರಶಸ್ತಿ ನಮ್ಮ ಸಬ್ಸಿಡಿ ಕಮಿಟಿಗಳಲ್ಲಿ ಪತ್ರಕರ್ತರನ್ನ ಹಾಕ್ತಾ ಇದ್ರೆ ಅದು ಸಂತೋಷದ ವಿಚಾರ, ಅದನ್ನ ಮಾಡಲೇಬೇಕು. ಅದ್ರ ಜೊತೆನಲ್ಲಿ ನಮ್ಮ PROಗಳನ್ನ ಕೂಡ ಅಲ್ಲೊಂದಷ್ಟು ಜನನ ನೇಮಕ ಮಾಡಿದ್ರೆ, ಯಾಕಂದ್ರೆ ನಾನು ಕೆಲವರು ಹೆಸರುಗಳನ್ನ ನಾನು ಹೇಳಕ್ಕಾಗಲ್ಲ. ಅವರು ಇವತ್ತು ಪಾಪ ಕೆಲಸ ಇಲ್ದೇನೆ ಇದ್ದಾರೆ. ಕೆಲವು PROಗಳು ಇತ್ತೀಚಿನ ದಿನಗಳಲ್ಲಿ ವೆಂಕಟೇಶ್ ಎಲ್ಲ ಪತ್ರಕರ್ತರ ಜನರಲ್ಲಿ ಎಷ್ಟೆಲ್ಲ ಚರ್ಚೆಗಳು ನಡೆದಿದ್ದಾವೆ ನಿರ್ಮಾಪಕರ ಸಂಘದಲ್ಲಿ, ವಾಣಿಜ್ಯ ಮಂಡಳಿ ಅಂತ ಗೊತ್ತು. ಬಟ್ ಇದೊಂದು ಸಂದರ್ಭ. ಯಾಕಂದ್ರೆ ಪ್ರಭಾಕರ್ ಸಾಹೇಬರು ಇಲ್ಲೇ ಇದ್ದಾರೆ, ರಾಟ್ಲೇನವರು ಇಲ್ಲೇ ಇದ್ದಾರೆ, ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಇತ್ತೀಚಿನ ದಿನಗಳ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಜಯಮ್ಮ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ರಾಘವೇಂದ್ರ ಚಿತ್ರವಾಣಿ ಬರೀ ಸಂಸ್ಥೆ ಅಲ್ಲ, ಇಟ್ ಹ್ಯಾಸ್ ಬಿಕಮ್ ಅ ಬ್ರ್ಯಾಂಡ್ ಅಂತ. ಸೊ PRO ಕ್ಷೇತ್ರದ ಧ್ರುವತಾರೆ ನಮ್ಮ ಸುಧೀಂದ್ರ ಅವರ ಸ್ಮರಣೆಯನ್ನ ಮಾಡ್ತಾ
ರೇಖಾ ಮೇಡಮ್ ಏನೋ ಕೇಳ್ಬೇಕಂತ. ಅವರು ಬಂದು ನನಗೆ PRO ಅಂದ್ರೆ ನಾವು ಈ ತರ ಮಾಡ್ತೀವಿ ಸರ್ ಅಂದಾಗ, ಒಬ್ಬ ನಿರ್ಮಾಪಕನಿಗೆ ಒಂದು ಸೇತುವೆ ಮಾತ್ರ ಅಲ್ಲ, ಒಬ್ಬ ನಿರ್ಮಾಪಕನಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡ್ಬೇಕಾದ್ರೆ, ಎಷ್ಟು ಕಷ್ಟ ಪಡ್ತಾ ಇರ್ತಾನೆ, ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಡ್ಬಿಡ್ತಾರೆ. ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತೆ ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ, ಆ ಒಂದು ರಾಘವೇಂದ್ರ ಚಿತ್ರವಾಣಿ ಇಂತಹ ಒಂದು ಸಂಸ್ಥೆ ಅವತ್ತಿಂದಾನು ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ತರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ. ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಸುಮಾರು ನಮ್ಮ ಸ್ನೇಹಿತರು ತುಂಬಾ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ. ಸೊ ಅವರ ಬೆಳವಣಿಗೆ ಮತ್ತೆ ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತೆ ಅವರ ಕುಟುಂಬ ಬೆಳೆಸ್ಕೊಂಡ್ ಬಂದಿದೆ ಅಂದ್ರೆ ಏನು ಇಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆ ಒಂದು ನಗು, ಆ ನಗುನ ಹಂಚ್ತಾ ಇದ್ರು. ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ಆಗಿದೆ. ಸುನೀಲ್ ಅವರು ಹಾಗೆ ಅವ್ರ ಮಗಳು, ಅದು ಯಾವ ತರ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಅಂಡರ್ ಒನ್ ರೂಫ್. ಯಾವುದೇ ಒಂದು ಟಿವಿ ಇರ್ಬೋದು, ಒಂದು ಪತ್ರಿಕೆಯ ಜಾಹೀರಾತು ಇರ್ಬೋದು, ಮತ್ತು ಡಿಜಿಟಲ್ ಮೀಡಿಯಾ ಇರ್ಬೋದು, ಪ್ಯಾನ್ ಇಂಡಿಯಾ ಸಿನಿಮಾ ಅವ್ರ ಮಗಳು ಮಾಡ್ತಾ ಇರೋದು. ಮತ್ತು ಡಿಜಿಟಲ್ ಮೀಡಿಯಾನಲ್ಲಿ ಯಾವ ತರ ಅಂದ್ರೆ ಒಂದು ಪವನ್ ಎಲ್ಲರನ್ನೂ ಓವರ್ಟೇಕ್ ಮಾಡ್ಬಿಡ್ಯಾರ ಇವತ್ತು. ಅಲ್ಲೇ ಕ್ಯಾಮ್ರಾಗಳು ಇಟ್ಕೊಂಡು, ಫೋನ್ಗಳು ಇಟ್ಕೊಂಡು ಡಿಜಿಟಲ್ ಮೀಡಿಯಾನಲ್ಲಿ ಅವರು ಹಾಕ್ತಾ ಇರೋ ಇದು ನೋಡಿದ್ರೆ ಪೋಸ್ಟ್ಗಳು ಮಿಲಿಯನ್ಸ್ ಓಡ್ತಾ ಇದೆ ಇವತ್ತು. ಎಲ್ಲೂ ಹೋಗ್ಬೇಕಾಗಿಲ್ಲ. ಮತ್ತು ಒಂದು 400 ಸಿನಿಮಾ ರಿಲೀಸ್ ಆಗೋದ್ರಲ್ಲಿ 380 ಸಿನಿಮಾ ನಮ್ಮ ವೆಂಕಟೇಶ್ ಅವ್ರದ್ದೇ ಇರುತ್ತೆ. ಸೊ ಈ ತರ ನಮ್ಮ ಅವರ ಜರ್ನಿ ಬೆಳೆದಿದ್ದು ಮತ್ತು ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ನನ್ನ ಮಗನಿಗೆ ಇವತ್ತು ಪ್ರಶಸ್ತಿ ನೀಡೋದು ತುಂಬಾ ಸಂತೋಷ ಆಗಿದೆ. ಮತ್ತು ಇವತ್ತು ನಮ್ಮ ಜೊತೆ ನಮ್ಮ ಗಿರೀಶ್ ಅವರಿದ್ದಾರೆ. ಗಿರೀಶ್ ಅವರು ಅಷ್ಟೇ ಒಂದು ಅಸೋಸಿಯೇಟ್ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ನಮ್ಮ ಶಣ ಇದ್ದಾರೆ, ನಮ್ಮ ನವರಸನ್ ಇದ್ದಾರೆ. ಹಲವಾರು ಇವತ್ತು ಜನ ಇವತ್ತು ಬಂದು ಇವತ್ತು ವೆಂಕಟೇಶ್ ಅವರ ಒಂದು ಯಶಸ್ಸನ್ನ ಇವತ್ತು ಎಂಜಾಯ್ ಮಾಡ್ತಾ ಇರೋದು. ಯಾಕಂದ್ರೆ ಅನಂತ್ ನಾಗ್ ಅವರು ನಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸನ್ಮಾನ ಮಾಡೋದಕ್ಕೆ ಕೊಟ್ಟಿದ್ದನ್ನ ನಾವು 50 years ಜರ್ನಿ ಸಂಭ್ರಮಿಸೋದಕ್ಕೆ ನಮ್ಮ ಸಂಸ್ಥೆಗೆ ಮಾತ್ರ ಒಪ್ಪಿಗೆಯನ್ನು ಕೊಟ್ಟಿದ್ದು ನಮ್ಮ ಸಂಸ್ಥೆಯ ಒಂದು ಶ್ರೇಷ್ಠತೆಗೆ ಹಿಡಿದ ಸಂಘದ ಆಪೋಸಿಟ್ ಅಲ್ಲಿ ಇತ್ತು. ಬರೀ ಕಚೇರಿ, ಪತ್ರಿಕಾ ಕಚೇರಿ ಆಗಿತ್ತು. ಇವತ್ತು ಫುಲ್ ಅಲ್ಲಿ ಒಂಥರ ಗೋಡೌನ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ಲಾರಿ ಹೋಯ್ತು ಅಂದ್ರೆ ಎಲ್ಲ ಸ್ಟ್ರಕ್ ಆದಂಗೆನೆ. ಆ ದೃಷ್ಟಿಯಿಂದ ಪಾಪ ನಂಗೆ MMB ಲೆಗಸಿ ಶುರು ಆದಂಗಿಂತ ಹೇಳ್ತಾ ಇದ್ರು, ಅಣ್ಣ ನಿಮ್ದೇ ಇದು, ಯಾವಾಗ ಬೇಕಾ ಏನ್ ಬೇಕಾ ಬಳಸ್ಕೊಡಿ ಅಂತ ಹೇಳಿ, ಎಂಗೇಜ್ಮೆಂಟ್ ಮಾಡ್ಕೊಡಿ ಅಂತ ಹೇಳಿ. ನನ್ನ ಮಗಳದು ಜಾಗ ಸಾಕಾಗಲ್ಲ ಅಂತ ಹೇಳಿ ಮಾಡಿರ್ಲಿಲ್ಲ. ಹಾಗಾಗಿ ವಿಶೇಷವಾದ ಕೃತಜ್ಞತೆ ಹೇಳ್ತೀನಿ ನವರಸನಿಗೆ, ನಮಗೆ ಇಷ್ಟೆಲ್ಲ ಎಂಕರೇಜ್ ಮಾಡ್ತಿರೋದಕ್ಕೆ. ಇವತ್ತು ಈ ಪ್ರಶಸ್ತಿ ಸಮಾರಂಭ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ ಪಾಲು ತುಂಬಾ ಇದೆ ಅಂತ ಹೇಳ್ತಾ ಪ್ರಭಾಕರ್ ಸರ್ ಅವ್ರಿಗೊಂದು ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ, ಚಿಟ್ಕೆ ಒಂದು ಕೈಯಿಂದ ಮಾತ್ರ ಹೊಡಿಬಹುದು. ಈ ರೀತಿ ಒಬ್ರಿಗೊಬ್ಬರೇ ಸಾಗಬೇಕು. ಸೊ ನವರಸನ್, ಥ್ಯಾಂಕ್ ಯು ಸೋ ಮಚ್. ಶ್ರೀ ರಾಘವೇಂದ್ರ, MMB ಲೆಗಸಿ ಎಲ್ಲಾ ರಾಜ್ಯಗಳಲ್ಲೂ ಬರ್ತಿದೆ ಅಂತ ಮುನ್ಸೂಚನೆ ಕೊಡ್ತಿದ್ದಾರೆ. ಸಂಜಯ್ ಗೌಡ್ರಿಗೆ ಹಿಡನ್ ಸೀಕ್ರೆಟ್ಸ್ ಖಂಡಿತ ಗೊತ್ತಿರುತ್ತೆ. ಶುಭವಾಗಿ. ಇಂಥ ಒಂದು ಸಮಾರಂಭಕ್ಕೆ ಬರ್ತಾ ಇರ್ತೀನಿ. ಸುಧೀಂದ್ರ ಅಂದ್ರೆ ನನಗಷ್ಟಿಷ್ಟ. ಸುಧೀಂದ್ರ ನಿಜ ಹೇಳ್ಬೇಕಂದ್ರೆ ತುಂಬಾ ಕಷ್ಟದಲ್ಲಿದ್ದ ದಿನಗಳಲ್ಲಿ ಇಂಥ ಒಂದು ಕೆಲಸ ಮಾಡಬಹುದು ಅಂತ ನಾನೇ ರೂಪಿಸಿಕೊಟ್ಟಂಥದ್ದು. 2015 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2016 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2017 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2018 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2019 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2020 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2021 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2022 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2023 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2024 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2025 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2026 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2027 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2028 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2029 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2030 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2031 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2032 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2033 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2034 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2035 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2036 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2037 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2038 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2039 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2040 ಅಲ್ಲಿ ನಾನು ರಿಲೀಸ್ ಆಗಿದ್ದು. 2041 ಅಲ್ಲಿ ನಾನು
ಈ PRO ಕೆಲಸ ಹುಟ್ಟಿದ್ದೆ ನನ್ನಂಥವರ ಅತಿ ಬುದ್ಧಿಯಿಂದ. ಸುಧೀಂದ್ರ ಅದನ್ನು ಮಾಡಿದ್ರು, ಅಚ್ಚುಕಟ್ಟಾಗಿ ಮಾಡಿದ್ರು. ಮತ್ತು ಮುಂದೆ ಕೂಡ ನಿರ್ಮಾಪಕರುಗಳ ಹತ್ರ ಅವರನ್ನು ಪರಿಚಯಿಸೋದ್ರಿಂದ ಆ ಥರ ಅವರನ್ನು ಈ ಕ್ಷೇತ್ರದಲ್ಲಿ, ಅದರ ಹಿಂದೆ ಸ್ವಾರ್ಥನೂ ಇತ್ತು, ನನಗೂ ಹೆಲ್ಪ್ ಆಗ್ತಾ ಇತ್ತು. ಸುದ್ದಿಗಳನ್ನು ಕೊಡೋ ದೃಷ್ಟಿಯಿಂದ, ಫೋಟೋಗಳು ಸ್ಟಿಲ್ಸ್ ತರೋ ದೃಷ್ಟಿಯಿಂದ, ಶೂಟಿಂಗ್ ಜಾಗಕ್ಕೆ ಕರ್ಕೊಂಡು ಹೋಗೋ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲಿ ಸುಧೀಂದ್ರ ಸಮರ್ಥವಾಗಿ ಕೆಲಸ ಮಾಡಿದ್ರು. ಅವ್ರ ಜೊತೆಗೆ ಮತ್ತೆ 10 ಜನನ ಅವರು ಬೆಳೆಸಿದ್ರು ಕೂಡ. ಅದರಲ್ಲಿ ಕೆಲವರು ಇನ್ನೂ ಮಾಡ್ತಾ ಇದ್ದಾರೆ ಕೆಲಸ, ಇನ್ನು ಕೆಲವರು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಆದರೆ ಒಟ್ಟಾರೆ ಒಂದು ಹೊಸ ಉದ್ಯೋಗವನ್ನು ಉದ್ಯೋಗರಹಿತರಿಗೆ ಕೊಡುವ ದೃಷ್ಟಿಯಲ್ಲಿ ಈ PRO ಕೆಲಸ ನಿಜವಾಗ್ಲೂ ಅನುಕೂಲಕರವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ನನಗೆ ನೆನಪಿದ್ದಂಗೆ ಮೊದಲನೆಯ ಈ ಪ್ರಶಸ್ತಿ ಸಮಾರಂಭದ ಮೊದಲನೆಯ ಪ್ರಶಸ್ತಿ ನಾನೇ ತಗೊಂಡೆ ಕಲಾಕ್ಷೇತ್ರದಲ್ಲಿ. ಆ ಮಟ್ಟಿಗೆ ಸುಧೀಂದ್ರ ಕೃತಜ್ಞತೆಗಳನ್ನು ಇಟ್ಕೊಳ್ತಾ ಇದ್ದಂಥವ್ರು ಮತ್ತು ಅವರ ವಿನಯ, ಅವರಲ್ಲಿದ್ದಂಥ ಪ್ರಾಮಾಣಿಕತೆ ಅವರನ್ನು ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ಅವರು ಇನ್ನಷ್ಟು ಬೆಳೀಲಿ, ಹೆಚ್ಚು ಕೆಲಸ ಮಾಡಲಿ, ಉದ್ಯಮಕ್ಕೂ ಪತ್ರಿಕೋದ್ಯಮಕ್ಕೂ ಸಂಬಂಧಗಳನ್ನು ಬೆಳೆಸಲಿ ಅಂತ ಹೇಳ್ತಾ ಮತ್ತೆ ಅವರಿಗೆ ಯಶಸ್ಸನ್ನು ಕೋರ್ತಾ ನನ್ನ ಮಾತನ್ನು ರಾಘವೇಂದ್ರ ಚಿತ್ರವಾಣಿಯ ಹುಟ್ಟಿಗೆ ಕಾರಣರಾದಂತಹ ವಿಜಯಮ್ಮ ಅವರನ್ನ ಮರೀಲಿಕ್ಕೆ ಸಾಧ್ಯವೇ? ಪ್ರೀತಿಯ ಧನ್ಯವಾದಗಳು. ಚಂದು, ನೀನು ಚೈತ್ರ, ಆಮೇಲೆ ಶಿಲ್ಪ, ಮೂಜಾನು ಬನ್ನಿ. ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಈ ವರ್ಷ ತುಂಬ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಎಲ್ರಿಗೂ ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ, ಖುಷಿ, ಸಕ್ಸಸ್, ಪ್ರಾಸ್ಪೆರಿಟಿ ಎಲ್ಲ ಸಿಗಲಿ. ಇಟ್ಸ್ ಅ ವೆರಿ ವೆರಿ ಬಿಗ್ ಇಯರ್ ಫಾರ್ ಎವ್ರಿಬಡೀಸ್ ಗ್ರೋತ್ ನಮ್ಮ 9. ಸೊ ಎಲ್ರಿಗೂ ನನ್ನ ಹೃದಯದಿಂದ, ಮನಸ್ಸಿಂದ ನಿಮ್ಗೆಲ್ರಿಗೂ ತುಂಬ ಚೆನ್ನಾಗಿರಲಿ ವರ್ಷ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ನಾನು ತುಂಬ ಈ ಸ್ಟೇಜಲ್ಲಿ ಎಫರ್ಟ್ಸ್ ಎಲ್ಲ ಗಣ್ಯರು ಕೂತಿದ್ದಾರೆ, ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಮೀಡಿಯಾ ಸೀನಿಯರ್ ಪೀಪಲ್ ಇದ್ದಾರೆ. ಸೊ ನಾನು ತುಂಬ ಚಿಕ್ಕವನು, ಬಟ್ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಂದು ತುಂಬ ಧನ್ಯವಾದ. ನನಗೆ ಈ ಒಂದು ವೇದಿಕೆ ಮೇಲೆ ಕರೆದಿದ್ದೀರಾ ನೀವು, ಈ ಒಂದು ಅವಕಾಶ ಕೊಟ್ಟಿದ್ದೀರಾ. ದಟ್ ನಾನು ಇಷ್ಟು ದೊಡ್ಡ ಆರ್ಟಿಸ್ಟ್ಗೆ, ಇಷ್ಟು ದೊಡ್ಡ ಸೀನಿಯರ್ ಮೀಡಿಯಾ ಹೆಸರಿಗೆ, ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಒಂದು ಸಮಾನ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆ್ಯಂಡ್ ಒಬ್ಬ ಆಕ್ಟರ್ ಆಗಿ 15 years ಇಂದ ನನ್ನ ಫಸ್ಟ್ ಫಿಲ್ಮ್ ಇಂದ ನೋಡ್ಕೊಂಡ್ ಬರ್ತಾ ಇದೀನಿ ವೆಂಕಟೇಶ್ ಅವ್ರಿಗೆ, ಮತ್ತೆ ಶನಾಯ್ ಸರ್ಗೆ, ಮತ್ತೆ ಎತ್ತಿ, ಮತ್ತೆ ಎಲ್ರಿಗೂ ಇಲ್ಲಿ ಎಷ್ಟು ಸೀನಿಯರ್ಸ್ ಜರ್ನಲಿಸ್ಟ್ ಬಂದಿದ್ದಾರೆ. ಯಾವತ್ತೂ ನನ್ನ ಖುಷಿ. ಐ ಆಲ್ವೇಸ್ ಬಿಲೀವ್ ದಟ್ ಅವ್ರು ನೋಡಿದ್ರೆ ಬೇರೆ ತರ ಎನರ್ಜಿ. ಅಫ್ಕೋರ್ಸ್ ಮೀಡಿಯಾ ತುಂಬಾ ಚೇಂಜ್ ಆಗಿದೆ, ಟ್ರೆಂಡ್ಸ್ ಚೇಂಜ್ ಆಗಿದೆ, ಟ್ರಾನ್ಸ್ಫಾರ್ಮೇಶನ್ಸ್ಗಳು ತುಂಬಾ ಆಗಿದೆ. ಬಟ್ ಆದ್ರೂನು ನಾವು ಇಡೀ ಪ್ರಪಂಚ ಸುತ್ತಾಡಿದ್ರು ಮನೆ ಬಂದ್ರೆ ಎಷ್ಟು ಖುಷಿ ಬರುತ್ತಲ್ಲ ನಮ್ಗೆ. ಅದೇ ತರ ವೆಂಕಟೇಶ್ ಅವ್ರ ಜೊತೆ ಮತ್ತೆ ಎಲ್ರ ಜೊತೆ ಸೇರಿದ್ರೆ ಖುಷಿ ಬರುತ್ತೆ. ಅಂಡ್ ಈ ಸಂಸ್ಥೆ ಬಗ್ಗೆ ಏನೋ ಇಂಟ್ರೊಡಕ್ಷನ್, ಅಪ್ರಿಸಿಯೇಷನ್ ಏನೋ ಹೇಳ್ಬೇಕಾಗಿಲ್ಲ. ನಿಜವಾಗ್ಲೂ ನಮಗೆ ನಮ್ಮ ಫ್ಯಾನ್ಸ್ ಇಂದ ಹತ್ರ ಕರ್ಕೊಂಡ್ಬರೋದು ಮೀಡಿಯಾ ಮೂಲಕ, ಮತ್ತೆ ಎಲ್ಲ ಚಾನಲ್ಸ್ ಅವರು. ಸೊ ಈ ಒಂದು ಸಂಸ್ಥೆಯನ್ನ ಇಂಪಾರ್ಟೆನ್ಸ್ ಎಷ್ಟಿದೆ, ಒಂದು ಫ್ಯಾಮಿಲಿ ತರ ನೋಡ್ಕೊಂಡ್ ಬರ್ತಾ ಇದ್ವಿ ನಾವು ಬೆಳೆಯಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಕಾರಣ ಇರೋದು ವೆಂಕಟೇಶ್ ಜಿ ಅಂಡ್ ಹಿಸ್ ಹೋಲ್ ಟೀಮ್. ಉತ್ತಮ ಬೆಳವಣಿಗೆ ಆಗ್ಲಿ ನಮ್ಮ ಸಂಸ್ಥೆಗೆ ಅಂತಾನೆ ಶುಭ ಹಾರೈಸ್ತಿದ್ದೀರಾ. ಆಗ್ಲೇ ಇಂದ್ರಜಿತ್ ಸರ್ ಕೂಡ ಹೇಳ್ತಾ ಇದ್ರು, 300 ಸಿನಿಮಾ ರಿಲೀಸ್ ಆದ್ರೆ 280 ರಾಘವೇಂದ್ರ ಚಿತ್ರವಾಣಿದೇ ಆಗಿರತ್ತೆ ಅಂತ. ಸೊ ಹಿಂದೆಲ್ಲ ನಮ್ಮ ಸಂಸ್ಥೆಯಿಂದ ಸಿನಿಮಾ ನಿರ್ಮಾಣ ಕೂಡ ಮಾಡ್ತಾ ಇದ್ವಿ. ಇತ್ತೀಚೆಗೆ ಒಲವಿನ ಉಡುಗೊರೆ, ಗಣೇಶನ ಮದುವೆ ಆದಿಯಾಗಿ ಬಹಳ ಒಳ್ಳೊಳ್ಳೆ ಕೊಡ್ಲಿ, ಸಕ್ಸಸ್ ಇನ್ನು ಕಾಣ್ಲಿ ಅಂತ ಹಾರೈಸ್ತಾ ಇಲ್ಲ ಯಾವುದು ಪ್ರಭಾಕರ್ ಸರ್ ಮಾತಾಡಕ್ಕಿಂತ ಮುಂಚೆ, ಯಾಕಂದ್ರೆ ಆಮೇಲೆ ಎಲ್ಲಾನು ಎದ್ದೋಗೋ ಮೂಮೆಂಟ್ ಇರುತ್ತೆ ಅಥವಾ ಮೂಡ್ ಇರುತ್ತೆ. ಹಾಗಾಗಿ ಬಹಳ ಸೊಗಸಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ದಿವ್ಯಾ ಅವರು. ದಿವ್ಯಕಾಂತ್ ಕಲ್ತೀವಿ ನಾವು, ನಮ್ಮ ಅಕ್ಕನ ಸಮಾನ ಅಥವಾ ನಮ್ಮ ತಂಗಿ ಸಮಾನ ಅವರು. ನಾವ್ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಪಾಪ ಯಾವತ್ತೂ ಕೂಡ ಇಲ್ಲ ಅಂತ ಹೇಳ್ದಂಗೆ ಎಲ್ಲ ಕೆಲಸ ಬಿಟ್ಟು ನಮ್ಮ ರಾಘವೇಂದ್ರ ಚಿತ್ರವಾಣಿ ಒಂದೇ ನಾ ಹೇಳ್ತಿಲ್ಲ, ನನ್ನ ಪ್ರೊಫೆಷನ್ ಸಂಬಂಧಪಟ್ಟಿದ್ದು ಕೂಡ ನಮಗೆ ತುಂಬಾ ಖುಷಿ ಆಗತ್ತೆ.
ಇಲ್ಲ ಇಲ್ಲ ಇದೆ 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 ಇದೆ. ಪತ್ರಿಕೆಯ ಮುಖೇನ ರಾರಾಜಿಸಿದಂಥವರು, ಜೊತೆಗೆ ಈಗ ನಮ್ಮ ಶ್ರೀ ರಾಘವೇಂದ್ರ ಚಿತ್ರವಾಣಿಯಲ್ಲಿ ನಿರೂಪಕರಾಗಿದ್ದಾರೆ. ಹಾಗೆ ಮುಂದುವರಿತೀನಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲಾ ಹೀರೋಗಳ ಸಂದರ್ಶನ ಮಾಡಿಕೊಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಸೊ ಈ ವಾರ ಕನ್ನಡ ಚಿತ್ರರಂಗಕ್ಕೆ ಒಂದು ಸಂಭ್ರಮದ ವಾರ ಅಂತಾನೆ ಹೇಳ್ಬೋದು. ಆಗ್ಲೇ ನಮ್ಮ ದಿವ್ಯ ಆಲೂರ್ ಅವರು ಹೇಳ್ತಿದ್ರು. ಯಾಕೆ ಅಂತಂದ್ರೆ 5 ವರ್ಷಗಳಿಂದ ಬಾಕಿ ಇತ್ತು ಕನ್ನಡ ಚಿತ್ರರಂಗಕ್ಕೆ ರಾಜ್ಯ ಪ್ರಶಸ್ತಿ ಕೊಡುವಂಥದ್ದು. 2019ನೇ ಸಾಲಿನ ಪ್ರಶಸ್ತಿ ಈಗಾಗಲೇ ಘೋಷಣೆ ಆಗಿದೆ. ಅದು ಒಂದು. ಮತ್ತೊಂದು, ನಮ್ಮ ಹಿರಿಯ ನಟರಾದ ಅನಂತ ನಾಗಲು ಸೇರಿದಂತೆ ಹಲವಾರು ಹಿರಿಯರಿಗೆ ಪದ್ಮ ಪ್ರಶಸ್ತಿ ಬಂದಿದೆ. ಜೊತೆಗೆ ನಿನ್ನೆ ತಾನೇ ನಮ್ಮ ಚಲನಚಿತ್ರರಂಗದ ಹಿರಿಯರಾದಂಥ ಸಾರಾ ಗೋವಿಂದ್ ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಇತ್ತು. ಎಲ್ಲದನ್ನು ಸೇರಿ ಈ ವಾರ ಕನ್ನಡ ಚಿತ್ರರಂಗದ ಸಂಭ್ರಮದ ವಾರ ಅಂತಾನೆ ಹೇಳ್ಬೋದು. ಇಲ್ಲದಕ್ಕಿಂತ ಹೆಚ್ಚಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಒಂದು ಯುದ್ಧವನ್ನೇ ಗೆದ್ದು ಬಂದಂತಹ ನಟ ಶಿವರಾಜ್ ಕುಮಾರ್ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ನನಗೆ ಸುಧೀಂದ್ರ ಅವ್ರನ್ನ ಒಂದ್ಸತಿ ನಾನು ಭೇಟಿಯಾಗಿದ್ದೆ. ನಾನು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಜಾಸ್ತಿ ಕೆಲಸ ಮಾಡಿದ್ದು ರಾಜಕೀಯ ವಿಭಾಗದಲ್ಲಿ. ಒಂದು ದಿನ ನಮ್ಮ ಸಿನಿಮಾ ಪತ್ರಕರ್ತರು ರಜೆ ಹಾಕ್ಬಿಟ್ಟಿದ್ರು. ಅವಾಗ ನನಗೆ ಸಂಪಾದಕರು ಕರೆದು ಒಂದು ಸಿನಿಮಾ ಅಸೈನ್ಮೆಂಟ್ ಇದೆ, ನೀನು ಹೋಗ್ಬೇಕು ಅಂತ ಹೇಳಿದ್ರು. ಆಗ ಕಾನಿಷ್ಕಾ ಹೋಟೆಲ್ ಗಾಂಧಿನಗರದಲ್ಲಿ ಜಾಸ್ತಿ ಸಿನಿಮಾದವರೆಲ್ಲ ಸೇರ್ತಿದ್ರು ಅಂದ್ಕೊಂಡು, ಅದೇ ಬೇಸ್ಮೆಂಟ್. ಅವತ್ತು ನಾನು ಹೋದಾಗ ಎಲ್ಲರೂ ಹೊಸಬರು, ಪರಿಚಯ ಇರಲಿಲ್ಲ ನನಗೆ ಸಿನಿಮಾದವರು. ಫಸ್ಟು ಸುಧೀಂದ್ರ ಅವರು ಅಲ್ಲಿ ಕುತ್ಕೊಂಡಿದ್ರು. ಆಮೇಲೆ ಹೋಗಿ ಯಾರಪ್ಪ ನೀನು ಅಂತ ಕೇಳಿದ್ರು ನನಗೆ. ಸರ್, ನಾನು ಈ ಥರ ವಿಜಯ ಕರ್ನಾಟಕದಿಂದ ಬಂದಿದ್ದೀನಿ ಅಂತ. ನೀನು ನೋಡೇ ಇಲ್ವಲ್ಲ ಯಾವತ್ತೂ ಅಂತಂದ್ರು. ಇಲ್ಲ ಸರ್, ನಾನು ಜಾಸ್ತಿ ಪೊಲಿಟಿಕಲ್ ಫೀಲ್ಡಲ್ಲಿ ಕೆಲಸ ಮಾಡೋದು ಅಂತಂದ್ರು. ಆಯ್ತು ಬಾ ಕೂತ್ಕೋ ಅಂತೇಳಿ ಒಂದು ಮಸಾಲೆ ದೋಸೆ ತಿನ್ನಿಸಿದ್ರು ನನಗೆ ಅಂತವ್ರು. ಅವತ್ತು ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದೆ. ಅದಾದ್ಮೇಲೆ ನಾನು ಭೇಟಿ ಆಗಲಿಲ್ಲ, ಬಟ್ ನೋಡ್ತಿದ್ದೆ ಅವ್ರನ್ನ ಅಲ್ಲಿ ಇಲ್ಲಿ. ಅವರು ಕಟ್ಟಿದಂತಹ ಸಂಸ್ಥೆ ಇವತ್ತು 49 ವರ್ಷಗಳನ್ನ ಪೂರೈಸಿದೆ. ಈ ಸಂದರ್ಭದಲ್ಲಿ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವೆಂಕಟೇಶ್ ಮತ್ತೆ ವಾಸು ಮತ್ತೆ ಸುನಿಲ್. ನಾನು ಕನ್ನಡಪ್ರಭ ಮತ್ತೆ ವಿಜಯ ಕನ್ನಡದಲ್ಲಿದ್ದಾಗ ನಾನು ಅವ್ರನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೆ. ಎಷ್ಟು ಸರಳ ಮತ್ತು ಸೌಜನ್ಯದ ವ್ಯಕ್ತಿತ್ವ ಅಂತಂದ್ರೆ, ಪಟಪಟ ಬಿಡೋರು, ಒಂದು ಪ್ರೆಸ್ ನೋಟ್ ಕೈ ಕೊಡೋರು, ದಯವಿಟ್ಟು ಇದನ್ನು ಕವರ್ ಮಾಡ್ಬೇಕು ಸರ್ ಅಂತೇಳಿ ಹಂಗೆ ಹೊಟ್ಟೋಗ್ಬಿಡೋರು ಅಷ್ಟೇ. ಅವತ್ತಿಂದ ನಾನು ವೆಂಕಟೇಶ್ ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ. ಅರ್ಧ ಶತಮಾನ ಕಂಡಂಥ ಸಂಸ್ಥೆ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ. ಕನ್ನಡ ಚಿತ್ರರಂಗ ಮತ್ತೆ ಪ್ರೇಕ್ಷಕರ ನಡುವೆ ಒಂದು ಸೇತುವೆಯಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಒಂದು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ನಾವು 100 ಕೋಟಿ ಖರ್ಚು ಮಾಡ್ಬೋದು, ಒಳ್ಳೆ ನಾಯಕರಿರ್ಬೋದು, ನಾಯಕಿಯರಿರ್ಬೋದು, ಎಲ್ಲವೂ ಇರ್ಬೋದು. ಆದರೆ ಅದನ್ನ ಪ್ರೇಕ್ಷಕರಿಗೆ ತಲುಪಿಸುವಂತ ಪ್ರಮುಖವಾದ ಕೆಲಸವನ್ನು ಮಾಡೋದು ನಮ್ಮ PR ತಂಡ ಮಾಡುತ್ತೆ. ನಾನು ಕೂಡ ಈಗ ಸರ್ಕಾರದಲ್ಲಿ ಒಂದು PR ಕೆಲಸನೇ ಮಾಡ್ತಾ ಇರೋದು. ಯಾಕೆಂತಂದ್ರೆ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸದಲ್ಲಿ ನಾನು ಕೂಡ ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದೀನಿ. ಹೀಗಾಗಿ ರಾಘವೇಂದ್ರ ಚಿತ್ರವಾಣಿ ತಂಡ ಕೂಡ ಪ್ರೇಕ್ಷಕರು ಮತ್ತೆ ಸಿನಿಮಾ ರಂಗದ ನಡುವೆ ಸೇತುವೆ ಕೆಲಸ ಮಾಡ್ತಾ ಇದೆ. ಸೊಸೆ ತಂದ ಸೌಭಾಗ್ಯ ರಾಘವೇಂದ್ರ ಚಿತ್ರವಾಣಿ ತಂಡದ ಮೊದಲನೇ ಸಿನಿಮಾ. ಅದೇ ರೀತಿ ಈ ರಾಘವೇಂದ್ರ ಚಿತ್ರವಾಣಿ ತಂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಸೌಭಾಗ್ಯ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. PR-ಗಳಾಗಿ ಯಾರೇ ಕೆಲಸ ಮಾಡಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ. ಆದರೆ ಪತ್ರಕರ್ತರ ಜೊತೆಗೆ ಒಂದು ಸಂಬಂಧ ಇಟ್ಕೋಬೇಕು. ಅವಾಗ ಮಾತ್ರ ನಾವು ಮಾಡಿದ ಕೆಲಸಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ ಅಂತ. ಈ ಚಿತ್ರತಂಡ, ರಾಘವೇಂದ್ರ ಚಿತ್ರವಾಣಿ ತಂಡ ಯಾಕೆ ಇಷ್ಟು ಯಶಸ್ವಿಯಾಗಿದೆ ಅಂತಂದ್ರೆ ಅದಕ್ಕೆ ನಮ್ಮ ವೆಂಕಟೇಶ್ ಅವರಾಗಿರ್ಬೋದು, ವಾಸು ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ಅವರ ನಡವಳಿಕೆನೆ ಪ್ರಮುಖ ಕಾರಣ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಬದಲಾವಣೆ ಆಗಬಹುದು ಅನ್ನೋದಕ್ಕೆ ಇದು ನಿದರ್ಶನ. ಸೊ ಮನೆ ಮನೆಗೆ ಪತ್ರಿಕೆಯನ್ನ ಹಂಚೋರಿಗೂ ಒಂದು ಪ್ರಶಸ್ತಿಯನ್ನ ಕೊಡೋ ಇಚ್ಛೆ ಸರ್ಕಾರ ಮಾಡಿದೆ ಅಂದ್ರೆ ಸೈಲೆಂಟ್ ಆಗಿ ಅದರ ಹಿಂದೆ ಇಂತಹ ವ್ಯಕ್ತಿಗಳು ಇರ್ತಾರೆ. ಸೊ ಸೂಪರ್. ಒಂದು ಪ್ರೀತಿಯ ಚಪಾಳಿಯೊಂದಿಗೆ ನಮ್ಮ ಕೆ ಪ್ರಭಾಕರ್ ಸರ್ ಅವರಿಗೆ ಹೃತ್ಪೂರ್ವಕ. ತನಕ ಅದು ಮುಗಿದೋಗ್ಬಿಟ್ಟಿದೆ ಕಮಿಟಿ. 24ನೇ ಸಾಲಿನ ಕಮಿಟಿಯಲ್ಲಿ ಅವರು ಇರ್ತಾರೆ.